ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಇವತ್ತು ನಾವು ಜೂನ್ 4, 2024 ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನ ಮಾಡಲಿದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಮುಖ್ಯವಾಗಿ ನಾವು 4 ಆರ್ಟಿಕಲ್ಗಳ ಕುರಿತು ವಿವರವಾಗಿ ಡಿಸ್ಕಸ್ ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ನಮಗೆ ಪೋಸ್ಟಲ್ ಬ್ಯಾಲೆಟ್ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ ಇದೆ, ಹಾಗೆ ಪ್ರಾಪರ್ಟಿ, ಹೆಲ್ತ್ ಕೇರ್ ಬಗ್ಗೆ, ಹಾಗೆ ಕೊನೆಯದಾಗಿ ಇಲ್ಲಿ ಡಿಸಾಸ್ಟರ್ ಡೇಟಾಬೇಸ್ ಅಂತ ಇದೆ. ಸೊ ಇದು ನಿಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಡಿಯಲ್ಲಿ ಬರುತ್ತೆ. ಸೊ ಈ ಒಂದು 4 ಆರ್ಟಿಕಲ್ಗಳ ಕುರಿತು ನಾವು ಈ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿದ್ದೀವಿ. Let us see the first article. ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ಸ್ YSRCP plea against ರಿಲ್ಯಾಕ್ಸೇಷನ್ ಆಫ್ ಪೋಸ್ಟಲ್ ಬ್ಯಾಲೆಟ್ ನಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗಿದೆ ಅಂತಂದ್ರೆ ಇಲ್ಲಿ ದ ಸುಪ್ರೀಂ ಕೋರ್ಟ್ ಆನ್ ಮಂಡೇ ಫೌಂಡ್ no merit in a petition filed by the YSR Congress party against a May 30 circular issued by the Election Commission relaxing postal ballot norm exclusively in the state of Andhra Pradesh. ಸೊ ಇಲ್ಲಿ ಮೇ 30 ಈ ಚುನಾವಣಾ ಆಯೋಗ ಏನ್ ಮಾಡಿತ್ತು ಅಂತಂದ್ರೆ ಒಂದು ಸರ್ಕ್ಯುಲರ್ ಅನ್ನ, ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು. ಇದರ ಒಂದು ಕುರಿತಾಗಿ ಸೊ ಇದರ ಒಂದು ಕುರಿತಾಗಿ ಏನ್ ಮಾಡಿತ್ತು, ಇಲ್ಲಿ YSR ಕಾಂಗ್ರೆಸ್ ಪಾರ್ಟಿ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಪಾರ್ಟಿ ಇದು. ಸೊ ಇದು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿತ್ತು. ಇಲ್ಲಿ ಏನ್ ಹೇಳಿತ್ತು ಅಂತಂದ್ರೆ, ಈ ಪೋಸ್ಟಲ್ ಬ್ಯಾಲೆಟ್ಗಳ ನಿಯಮವನ್ನ ರಿಲ್ಯಾಕ್ಸೇಷನ್ ಅಂದ್ರೆ ಸಡಿಲಗೊಳಿಸುವಂತೆ ಒಂದು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಎದುರಿಗೆ ಅದು ಮುಂದಿಟ್ಟಿತ್ತು. ಆದ್ರೆ ಅದು ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ, ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡಿದೆ, ಆ ಒಂದು ಅರ್ಜಿಯನ್ನು ರಿಜೆಕ್ಟ್ ಮಾಡಿದೆ. ಬಟ್ ಇಲ್ಲಿ ನಾವು ಈ ಆರ್ಟಿಕಲ್ ಮುಖಾಂತರ ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಪೋಸ್ಟಲ್ ಬ್ಯಾಲೆಟ್ ಅನ್ನೋ ಒಂದು ಕೀವರ್ಡ್ ಇದೆ ಅಲ್ವಾ. ಸೊ ಇದನ್ನ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳಿ ತಿಳ್ಕೊಳ್ಬೇಕಂತಂದ್ರೆ, ಮುಖ್ಯವಾಗಿ ಈ ಒಂದು ಟಾಪಿಕ್ ನಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಪಾಲಿಟಿ. ಸೊ ಪಾಲಿಟಿಯಲ್ಲಿ ನಮಗೆ ಇದು ಬ್ಯಾಲೆಟ್ ಸಿಸ್ಟಮ್ ಅಂತ ಬರುತ್ತೆ, ಪೋಸ್ಟಲ್ ಬ್ಯಾಲೆಟ್ ಅಂತಂದ್ರೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಕನ್ನಡದಲ್ಲಿ, ಅಂಚೆ ಮತದಾನ ಅಂತ ಕರಿತೀವಿ, ಅಂಚೆ ಮತದಾನ ವ್ಯವಸ್ಥೆ. ಹಾಗಿದ್ರೆ ಇಲ್ಲಿ ಜನರಲ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ, ಮತಗಟ್ಟೆಗೆ ಹೋಗಿ ಮತದಾನವನ್ನ ಮಾಡ್ತಾರೆ. ಹಾಗಿದ್ರು ಕೂಡ ಈ ಒಂದು ವ್ಯವಸ್ಥೆನ ಚುನಾವಣಾ ಆಯೋಗ, ಭಾರತೀಯ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ವ್ಯವಸ್ಥೆನ ಏನಕ್ಕೆ ಜಾರಿಗೆ ತಂದಿದೆ ಅಂತಂದ್ರೆ, ಇದನ್ನ ಮುಖ್ಯವಾಗಿ ಈ ಒಂದು ವ್ಯವಸ್ಥೆಯನ್ನ 12 ಡಿಪಾರ್ಟ್ಮೆಂಟ್ಗಳಿಗೆ ಅಥವಾ 12 ಇಲಾಖೆಗಳಿಗೆ ಈ ಒಂದು ವ್ಯವಸ್ಥೆಯನ್ನ ನೀಡಿದೆ. ಸೊ ಈ 12 ಇಲಾಖೆಗಳನ್ನ ಏನ್ ಮಾಡಿದೆ ಅಂತಂದ್ರೆ, ಈ ಚುನಾವಣಾ ಆಯೋಗ ಎಸೆನ್ಷಿಯಲ್ ಸರ್ವಿಸ್ ಆರ್ ತುರ್ತು ಸೇವೆಗಳಿಗಂತೆ ಅಥವಾ ಅಗತ್ಯ ಸೇವೆಗಳಂತ ಗುರುತಿಸಿದೆ. ಸೊ ಹೀಗಾಗಿ ಇವರಿಗೆ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹಾಗಿದ್ರೆ ಯಾವೆಲ್ಲ ಒಂದು ಇಲಾಖೆಗಳನ್ನ ಈ ಅಗತ್ಯ ಸೇವೆಗಳಂತ ಗುರುತಿಸಿದೆ ಅನ್ನೋದನ್ನ ನೋಡೋಣ. ಎಸ್, ಆ 12 ಒಂದು ಇಲಾಖೆಗಳಂತಂದ್ರೆ, ಸೊ ಇಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡತ್ತೆ ಅಂತಂದ್ರೆ, ಈ 12 ಇಲಾಖೆಗಳಿಗೆ ಒಂದು ಸೂಚನೆಯನ್ನ ಅಥವಾ ಒಂದು ಮಾರ್ಗದರ್ಶನವನ್ನ, ಒಂದು ನೋಟಿಸ್ ಅನ್ನ ಕೊಡುತ್ತೆ. ಸೊ ಇದರ ಮುಖಾಂತರ ಇವ್ರು ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ವರ್ಕ್ ಮಾಡ್ತಾ ಇರುವಂತ ಎಂಪ್ಲಾಯಿಗಳ ಒಂದು ಮಾಹಿತಿಯನ್ನ ಈ ಒಂದು ಚುನಾವಣಾ ಆಯೋಗಕ್ಕೆ ನೀಡಬೇಕು. ಸೊ ಯಾರೆಲ್ಲ ವರ್ಕ್ ಮಾಡ್ತಾ ಇದಾರಲ್ವಾ, ಸೊ ಅವರಿಗೆ ಮಾತ್ರ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಾಗತ್ತೆ. ಎಸ್, ಹಾಗಿದ್ರೆ ಆ 12 ಇಲಾಖೆಗಳಂತಂದ್ರೆ ಇಲ್ಲಿ ಮುಖ್ಯವಾಗಿ ವಿದ್ಯುತ್ ಇಲಾಖೆ ಇದೆ, BSNL ಇಲಾಖೆ, ರೈಲ್ವೆ ಇದೆ, ದೂರದರ್ಶನ, ಆಲ್ ಇಂಡಿಯಾ ರೇಡಿಯೋ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ವಾಯುಯಾನ ಇಲಾಖೆ, ಬಸ್ ಸೇವೆಗಳು, ಅಗ್ನಿಶಾಮಕ ಸೇವೆಗಳು, ಭಾರತ ಚುನಾವಣಾ ಆಯೋಗದಿಂದ ಮತದಾನದ ದಿನದಂದು ಚುನಾವಣಾ ಕವರೇಜ್ಗಾಗಿ ಅಧಿಕೃತಗೊಂಡ
ಮಾಧ್ಯಮ ವ್ಯಕ್ತಿಗಳು ಕೂಡ ಇದರಲ್ಲಿ ಸೇರ್ತಾರೆ. ಹಾಗೆ ಸಂಚಾರ ಪೊಲೀಸ್ ಇಲಾಖೆ, ನೆಕ್ಸ್ಟ್ ಆಂಬ್ಯುಲೆನ್ಸ್ ಸೇವೆಗಳು. ಸೊ ಈ ಕಾರಣಗಳಿಗಾಗಿ ಅಂತಂದ್ರೆ ಇವನ್ನ ಅಗತ್ಯ ಸೇವೆಗಳಂತ ಕರೆದಿರೋ ಹಿಂದಿನ ಉದ್ದೇಶ ಏನಂತಂದ್ರೆ, ಸೊ ಇವುಗಳು ಏನಾದ್ರೂ ಸ್ಟಾಪ್ ಆದ್ರೆ ಇದು ಸಾರ್ವಜನಿಕ ಜೀವನದ ಮೇಲೆ ಏನಾಗತ್ತೆ ಅಂತಂದ್ರೆ ಅದು ತುಂಬಾ ಪರಿಣಾಮವನ್ನ ಬೀರುತ್ತೆ ಅಲ್ವಾ. ಸೊ ಇಲ್ಲಿ ಏನಾದ್ರು ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಆಂಬ್ಯುಲೆನ್ಸ್ ಒಂದು ಸಿಬ್ಬಂದಿಗಳು ಏನಾದ್ರು ಮತದಾನದ ದಿನದಂದು ಅವರು ಕೂಡ ತಮ್ಮ ಊರಿಗೆ ತೆರಳಿದಾಗ ಸೊ ಈ ಒಂದು ಸೇವೆಯನ್ನ ಸಲ್ಲಿಸಲಿಕ್ಕೆ ಯಾರು ಕೂಡ ಇರೋದಿಲ್ಲಲ್ವಾ. ಸೊ ಇದನ್ನ ಮನಗಂಡಂತಹ ಒಂದು ಚುನಾವಣಾ ಆಯೋಗ ಏನ್ ಮಾಡತ್ತೆ ಅಂತಂದ್ರೆ ಇವರಿಗೆ ಈ ಒಂದು ವ್ಯವಸ್ಥೆಯನ್ನ ನೀಡಿದೆ. ಸೊ ಇದು ಆಕ್ಚುಲ್ ಅಂದ್ರೆ ನೈಜ ಮತದಾನ ಅಂದ್ರೆ ಮತಗಟ್ಟೆಗೆ ಹೋಗಿ ಮತದಾನ ಮಾಡುವ ಒಂದು ಪೂರ್ವದಲ್ಲೇ ಈ ಒಂದು ಮತದಾನದ ವ್ಯವಸ್ಥೆ ಇರುತ್ತೆ, ಅಂಚೆ ಮತದಾನ ವ್ಯವಸ್ಥೆ. ಇದಿಷ್ಟು ಈ ಒಂದು ಆರ್ಟಿಕಲ್ ನೀಡುವಂತಹ ಮಾಹಿತಿಯಾಗಿದೆ. Now let us move on to the next article. Yes. So property is a real and so should the compensation ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಸ್ತಿ ಅನ್ನೋದು ನೈಜವಾಗಿರುತ್ತೆ, ಹಾಗಿದ್ದಾಗ ಅದಕ್ಕೆ ನಾವು ಪರಿಹಾರವನ್ನ ಕೊಡಲೇಬೇಕಾಗತ್ತೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಲ್ಲಿ ಇದನ್ನ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಸೊ ಏನೆಲ್ಲ ಕೊಟ್ಟಿದ್ದಾರೆ ಈ ಒಂದು ಆರ್ಟಿಕಲ್ ನಲ್ಲಿ ಅಂತಂದ್ರೆ ನಮ್ಗೆ. ಸೊ ದಿಸ್ ಆರ್ಟಿಕಲ್ ಇಸ್ ಇಂಪಾರ್ಟೆಂಟ್ ಫ್ರಮ್ ದ GS ಪೇಪರ್ 2 ನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು GS ಪಾಲಿಟಿ ಒಂದು ಟಾಪಿಕ್ ಅಡಿಯಲ್ಲಿ ಬರುತ್ತೆ. ಇಲ್ಲಿ ಆಸ್ತಿಯ ಒಂದು ಕುರಿತಾಗಿದೆ ಅಲ್ವಾ, ಆಸ್ತಿಯ ಹಕ್ಕಿನ ಕುರಿತಾಗಿ. ಸೊ ಇಲ್ಲಿ ಆರಂಭದಲ್ಲಿ ಜಾನ್ ಅಡಮ್ಸ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಂತಂದ್ರೆ ಆಸ್ತಿ ಅನ್ನೋದು ಖಂಡಿತವಾಗಿಯೂ ಸ್ವಾತಂತ್ರ್ಯದಂತೆಯೇ ಮಾನವ ಕುಲದ ಹಕ್ಕಾಗಿದೆ ಅಂತ ಇವ್ರು ಹೇಳ್ತಾರೆ. ಸೊ ಇದನ್ನ ನೀವು ಇದರ ಕುರಿತಾಗಿ ಆಸ್ತಿಯ ಕುರಿತಾಗಿ ಏನಾದ್ರೂ ಒಂದು ಮೇನ್ ಕ್ವಶನ್ ಬಂದಾಗ ನೀವು ಇದನ್ನು ಆರಂಭದಲ್ಲಿ ಈ ಒಂದು ಉಲ್ಲೇಖವನ್ನ ನೀವು ಬಳಸಿಕೊಳ್ಬಹುದು. ಹಾಗಿದ್ರೆ ಈ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳಿಂದ ಏಕೆ ತೆಗೆದು ಹಾಕಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಸೊ ಮೊದಲನೇದಾಗಿ ಇದನ್ನ ಒಂದು ತಿದ್ದುಪಡಿಯ ಮೂಲಕ, ಸೊ ಇದು ಮೊದಲು ಮೂಲಭೂತ ಹಕ್ಕಾಗಿತ್ತು, ಆದ್ರೆ ಇದನ್ನ ತಿದ್ದುಪಡಿಯ ಮೂಲಕ ಏನ್ ಮಾಡಲಾಗಿದೆ ಅಂತಂದ್ರೆ ಇದನ್ನ ಮೂಲಭೂತ ಹಕ್ಕಿಂದ ಇದನ್ನ ಕಾನೂನು ಹಕ್ಕಾಗಿ ಇದನ್ನ ಪರಿವರ್ತನೆ ಮಾಡಲಾಗಿದೆ. ಸೊ ಸೆಕೆಂಡ್ ಪಾಯಿಂಟ್ ಇಲ್ಲಿ ಏನಂತಂದ್ರೆ 1950ರಿಂದ ಇದು ಕೂಡ ಏನಾಗಿತ್ತು, ಮೂಲಭೂತ ಹಕ್ಕಾಗಿತ್ತು. ಓಕೆ, ಅವಾಗ ಇದಕ್ಕೆ ಇದ್ದಂತಹ ಸಾಂವಿಧಾನಿಕ ನಿಬಂಧನೆಗಳು ಏನಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಿದ್ದು ಅಂತಂದ್ರೆ ಇದರಲ್ಲಿ, ಸೊ ವಿಧಿ ಆರ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1 and 31. ಸೊ ವಿಧಿ 31. ಸೊ ಇವೆರಡು ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ತನ್ನ ಆಸ್ತಿಯ ವಿರುದ್ಧ ವ್ಯಕ್ತಿಯ ಹಕ್ಕನ್ನ ಸಂರಕ್ಷಿಸಲಾಗಿದೆ ಎಂದು ಖಚಿತಪಡಿಸುತ್ತವೆ ಈ ಎರಡು ಆರ್ಟಿಕಲ್ಗಳು. ಸೊ ನೆಕ್ಸ್ಟ್ ಇಲ್ಲಿ ವಿಧಿ 31 ಸಬ್ ಕ್ಲಾಸ್ 1 ಬರುತ್ತೆ. ಸೊ ಇದೇನ್ ಹೇಳುತ್ತೆ ಅಂತಂದ್ರೆ ಇದು ಸಾರ್ವಜನಿಕ ಮತ್ತು ಖಾಸಗಿ ಉದ್ದೇಶಗಳಿಗಾಗಿ ಆ ಖಾಸಗಿ ಆಸ್ತಿಯನ್ನ ಸರ್ಕಾರ ಅಥವಾ ರಾಜ್ಯವು ವಶಪಡಿಸಿಕೊಳ್ಳುವಿಕೆಯಿಂದ ವ್ಯಕ್ತಿಗಳನ್ನ ರಕ್ಷಿಸುತ್ತದೆ ಅಂತ. ಸೊ ಅಂದ್ರೆ ಇದರ ಅರ್ಥ ಯಾರಾದ್ರೂ ಈ ಹಕ್ಕನ್ನ ಉಲ್ಲಂಘಿಸಿದ್ರೆ ಆ ಒಂದು ವ್ಯಕ್ತಿ ಏನ್ ಮಾಡ್ಬೋದು ಅಂತಂದ್ರೆ ಅಪೇಸ್ ಕೋರ್ಟ್ಗೆ ತೆರಳುವ ಹಕ್ಕನ್ನ ಹೊಂದಿರ್ತಾನೆ. ಹಾಗಿದ್ರೆ ಈ ಹಕ್ಕನ್ನ ಏಕೆ ತೆಗೆದು ಹಾಕಲಾಗಿತ್ತು ಅಂತಂದ್ರೆ, ಸೊ ಫಸ್ಟ್ ಇದನ್ನ ನಾವು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಬರುತ್ತೆ, 44ನೇ ಸಾಂವಿಧಾನಿಕ ತಿದ್ದುಪಡಿ 1978 ಅಲ್ಲಿ ಇದನ್ನ ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಿ ಇದನ್ನ ಕಾನೂನುಬದ್ಧ ಹಕ್ಕಾಗಿ ಇದನ್ನ ಮಾಡಲಾಯಿತು. ಸೊ ಇದಕ್ಕೆ ಮೇಜರ್ ಕಾರಣ ಏನಂತಂದ್ರೆ ಇದು ಸಮಾಜವಾದದ ಮತ್ತು ಸಮಾನ ಆರ್ಥಿಕ ವಿತರಣೆ ಗುರಿಯನ್ನ
ಸಮಾನ ಆರ್ಥಿಕ ವಿತರಣೆಯ ಗುರಿಯನ್ನ ಸಾಧಿಸಲಿಕ್ಕೆ ಇದೇನು ಮಾಡುತ್ತೆ ಅಂದ್ರೆ ಸವಾಲುಗಳನ್ನ ಹಾಕಿತ್ತು. ಈ ಕಾರಣಕ್ಕಾಗಿ ಇದನ್ನ ತೆಗೆದುಹಾಕಲಾಯಿತು. ಈ ಒಂದು ಹಕ್ಕು ಈಗಲೂ ಕೂಡ ನಾಗರಿಕ ಲಭ್ಯವಿದೆ. ಓಕೆ, ಸೊ ಇದನ್ನ ನೀವು ಕಾನೂನಿನ ಹೋರಾಟದ ಮೂಲಕ ನಿಮ್ಮ ಆಸ್ತಿಯ ಹಕ್ಕನ್ನ ನೀವು ಹೊಂದಬಹುದಾಗಿದೆ. ಸೊ ಇನ್ನೊಂದು ಏನಂತಂದ್ರೆ ಇಲ್ಲಿ ಸಂವಿಧಾನದಲ್ಲಿ ಕೂಡ ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಅಥವಾ ಸಾರ್ವಜನಿಕ ಉದ್ದೇಶಕ್ಕಾಗಿ ಸರ್ಕಾರ ಏನ್ ಮಾಡಬಹುದು ಅಂತಂದ್ರೆ ಒಬ್ಬರ ಆಸ್ತಿಯನ್ನ ವಶಪಡಿಸಿಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನ ನೀಡುತ್ತೆ. ಹಾಗಿದ್ರೆ ಇಲ್ಲಿ ಕೆಲವೊಂದು ಕಂಡೀಷನ್ ಹಾಕತ್ತೆ ಅದು. ಸೊ ಯಾವೆಲ್ಲ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಯಾವ ರೀತಿ ಅಂದ್ರೆ ಆ ವ್ಯಕ್ತಿಗೆ ನೀವು ಮಾರುಕಟ್ಟೆ ಮೌಲ್ಯವನ್ನ ಕೊಡಬೇಕು. ಮಾರುಕಟ್ಟೆಯಲ್ಲಿ ಇವಾಗ ಏನಾದ್ರು 1 ಎಕರೆ ಲ್ಯಾಂಡ್ ಅನ್ನ ಅವರು ಯಾವ್ದಾದ್ರು ಒಂದು ಸಾರ್ವಜನಿಕ ಉದ್ದೇಶಗಳಿಗೆ ಏನಾದ್ರು ಅವರು ಒಂದು ಸರ್ಕಾರ ಅದನ್ನ ಬಳಸಿಕೊಳ್ಳುವಂತ ಇದ್ದ ಸಂದರ್ಭದಲ್ಲಿ ಅವಾಗ ಮಾರುಕಟ್ಟೆಯಲ್ಲಿ ಅದರ ಲ್ಯಾಂಡ್ ವ್ಯಾಲ್ಯೂ ಎಷ್ಟಿರತ್ತಲ್ವಾ, ಮಾರುಕಟ್ಟೆ ಮೌಲ್ಯ ಎಷ್ಟಿರತ್ತಲ್ವಾ ಅಷ್ಟೇ ಬೆಲೆಯನ್ನ ಅವ್ರಿಗೆ ಕೂಡ ನೀಡಬೇಕನ್ನೋ ಷರತ್ತು ಕೂಡ ಇದರಲ್ಲಿ ಒಳಗೊಂಡಿದೆ. Yes, it is all about second topic. So let's move on to the next topic. Yes, the article says about the delicate balancing of healthcare cost ಅಂತ ಇದೆ. ಹೆಲ್ತ್ ಕೇರ್ ಕಾಸ್ಟ್, ಆರೋಗ್ಯ ಕಾಳಜಿಯ ವೆಚ್ಚದ ಒಂದು ಸೂಕ್ಷ್ಮ ಸಮತೋಲನದ ಕುರಿತು ಈ ಒಂದು ಆರ್ಟಿಕಲ್ ನಮಗೆ ಮಾಹಿತಿಯನ್ನು ನೀಡ್ತಾ ಇದೆ. ಸೊ ಇದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ನಲ್ಲಿ ಬರುತ್ತೆ. ಸೊ ಇಲ್ಲಿ ಟಾಪಿಕ್ ಬಂದು ಇದು ಹೆಲ್ತ್ ರಿಲೇಟೆಡ್ ಟಾಪಿಕ್. ಇದು ನೆಕ್ಸ್ಟ್ ಇಲ್ಲಿ ನ್ಯಾವಿಗೇಟಿಂಗ್ ಹೆಲ್ತ್ ಕೇರ್ ಕಾಸ್ಟ್ ಇನ್ ಇಂಡಿಯಾ ಅಂತ ಇದೆ. ಸೊ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಖಾಸಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ನೋಡಿದ್ರೆ ನೀವು ಒಂದು ವೈದ್ಯಕೀಯ ಸೇವೆಯಲ್ಲಿ ನೀಡುವಂತಹ ವೆಚ್ಚದ ಮೇಲೆ ಏನಾಗಿದೆ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸವಿದೆ. ಸೊ ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ವೆಚ್ಚದ ಪರಿಣಾಮವಾಗಿ ಸೊ ಯಾರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತಂದ್ರೆ ಇದು ಸೇವಾ ವಿತರಣೆಯಲ್ಲಿ ಪರಿಣಾಮವನ್ನ ಬೀರುತ್ತೆ. ಹಾಗೆ ರೋಗಿಯ ಒಂದು ಆರೈಕೆಯಲ್ಲಿ ಕೂಡ ಈ ಒಂದು ಪರಿಣಾಮವನ್ನ ಬೀರುತ್ತೆ. ನೀವು ಸರಿಯಾಗಿ ಒಂದು ವೈದ್ಯಕೀಯ ವೆಚ್ಚವನ್ನ ನಿರ್ವಹಣೆ ಮಾಡದಿದ್ರೆ ಸೊ ಇದಿಷ್ಟು ಪರಿಣಾಮವನ್ನ ಬೀರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರೋಲ್ ಆಫ್ ಪ್ರೈವೇಟ್ ಹಾಸ್ಪಿಟಲ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಒಂದು ವೈದ್ಯಕೀಯ ಸೇವೆಯಲ್ಲಿ ಈ ಖಾಸಗಿ ಆಸ್ಪತ್ರೆಗಳ ಒಂದು ಪಾತ್ರ ಏನಿಲ್ಲಿ? ಸೊ ಇವು ಮುಖ್ಯವಾಗಿ ನಮಗೆ ವಿಶೇಷ ಆರೈಕೆ ಕೇಂದ್ರಗಳಾಗಿ ಕಂಡುಬರುತ್ತೆ. ಹಾಗೆ ನಾವೀನ್ಯತಾ ಕೇಂದ್ರಗಳಾಗಿ ಕೂಡ ಇವು ಕೆಲಸ ಮಾಡುತ್ತೆ. ಸೊ ಇಲ್ಲಿ ವಿಶೇಷ ಆರೈಕೆ ಕೇಂದ್ರಗಳಂದ್ರೆ ಅಂತಹ ಒಂದು ಸಂಕೀರ್ಣ ಕಾಯಿಲೆಗಳಿದ್ರೂ ಕೂಡ ಆ ಒಂದು ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆ ನಿಮಗೆ ಸಿಗತ್ತೆ. ಹಾಗೆ ನಾವೀನ್ಯತಾ ಕೇಂದ್ರಗಳು ಹೊಸ ಹೊಸ ವಿಧಾನಗಳನ್ನ, ಹೊಸ ಹೊಸ ಒಂದು ವೈದ್ಯಕೀಯ ಆವಿಷ್ಕಾರಗಳನ್ನ ಈ ಒಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಮಾಡಲಾಗತ್ತೆ. ಸೊ ಈ ಒಂದು ಕಾರಣಗಳಿಗಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳೇನಾಗಿದೆ ಅಂದ್ರೆ ಒಂದು ಪ್ರಾಮುಖ್ಯತೆಯನ್ನ ಹೊಂದಿದೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಒಂದೆರಡು ಉತ್ತಮ ಉದಾಹರಣೆಗಳನ್ನ ಕೊಡ್ತಾರೆ ಅವರು. ಸೊ ಈ ಪ್ರೈವೇಟ್ ಹಾಸ್ಪಿಟಲ್ಗಳು ಇಷ್ಟೊಂದು ಪ್ರಾಮುಖ್ಯತೆಯನ್ನ ಏನಕ್ಕೆ ಪಡೆದುಕೊಂಡಿವೆ ಅನ್ನೋದಕ್ಕೆ 2 ಉದಾಹರಣೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಜಾಯಿಂಟ್ ಕಮಿಷನ್ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಹಾಸ್ಪಿಟಲ್ ಅಂತ. ಸೊ ಇವೆರಡು ಉದಾಹರಣೆ ಕೊಟ್ಟು ಅವರು ಸೊ ಇವೇನಕ್ಕೆ ಇಷ್ಟೊಂದು ಮಹತ್ವವನ್ನು ಪಡೆದಿದೆ ಅನ್ನೋದಕ್ಕೆ ಕಾರಣಗಳನ್ನು ಕೂಡ ಹೇಳ್ತಾರೆ ಅವರು. ಸೊ ಏನಂತಂದ್ರೆ ಈ ಒಂದು ಹಾಸ್ಪಿಟಲ್ಗಳಲ್ಲಿ ಅವರು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇದ್ದಾರೆ. ಹಾಗೆ ಇವರು ಉನ್ನತ ಶ್ರೇಣಿಯ ಒಂದು ಮೂಲ ಸೌಕರ್ಯ ಮತ್ತು ಈ ಒಂದು ತಂತ್ರಜ್ಞಾನ, ಸುಧಾರಿತ ತಂತ್ರಜ್ಞಾನದಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ
ಹೂಡಿಕೆಯನ್ನ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಈ ಒಂದು ಪ್ರೈವೇಟ್ ಹಾಸ್ಪಿಟಲ್ಗಳು ರೋಗಿಯ ಒಂದು ನಂಬಿಕೆಯನ್ನ ಉಳಿಸಿಕೊಳ್ಳಲು ಸಹಾಯವಾಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಇಂಪ್ಯಾಕ್ಟ್ ಆಫ್ ಪ್ರೈಸ್ ಕ್ಯಾಪ್ಸ್ ಅಂತ ಬರುತ್ತೆ. ಸೊ ಏನಂತಂದ್ರೆ ಇಲ್ಲಿ ಪ್ರೈಸ್ ಕ್ಯಾಪ್ಸ್ ಅಂತಂದ್ರೆ, ಸೊ ಈ ಒಂದು ಹಾಸ್ಪಿಟಲ್ಗಳಿರುತ್ತಲ್ವಾ, ಸೊ ಅವುಗಳು ಒಂದು ಯಾವುದೇ ಒಂದು ಕಾಯಿಲೆಗೆ ಎಷ್ಟು ವೆಚ್ಚವನ್ನ ಭರಿಸಬೇಕು ಅನ್ನೋದ್ರ ಮೇಲೆ ಮಿತಿಯನ್ನ ಹೇರುವುದು ಅಂದ್ರೆ ಅದನ್ನ ಸರ್ಕಾರವೇನೆ ನಿರ್ಧಾರ ಮಾಡತ್ತೆ. ಇದನ್ನ ಹಾಸ್ಪಿಟಲ್ಗಳೆಲ್ಲ ಬಲವಂತವಾಗಿ ಏನ್ ಮಾಡತ್ತೆ ಅಂದ್ರೆ ಸರ್ಕಾರವೇ ಇದನ್ನ ನಿರ್ಧಾರ ಮಾಡಲಿಕ್ಕೆ ಹೊರಡತ್ತೆ. ಸೊ ಹಾಗಾದಾಗ ಇದು ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ, ಸೊ ಇನ್ ಕೇಸ್ ಏನಾದ್ರೂ ಈ ರೀತಿ ಆದ್ರೆ, ಸೊ ಇವಾಗ ಮೊದಲೇ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಹಾಸ್ಪಿಟಲ್ಗಳಿಂದ ಏನಾಗತ್ತೆ ಅಂತಂದ್ರೆ ಸರಿಯಾದ ಒಂದು ಚಿಕಿತ್ಸೆಯನ್ನ, ಇಲ್ಲಿ ಕಳಪೆ ಚಿಕಿತ್ಸೆಯನ್ನ ನೀಡಲಿಕ್ಕೆ ಇದು ಕಾರಣ ಆಗುತ್ತೆ. ಸೊ ಇದರ ಪರಿಣಾಮವಾಗಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ನೀಡಿರುವಂತಹ ಒಂದು ದತ್ತಾಂಶದ ಪ್ರಕಾರ, ಸೊ ಈ ರೀತಿ ಆದಾಗ ಸೊ ಇದು ರೋಗಿಗಳ ಸೊ 15% ರೋಗಿಗಳ ಅತೃಪ್ತಿಗೆ ಕಾರಣವಾಗಿದೆ ಅಂತ ಇಲ್ಲಿ ಈ ಒಂದು ಮಾಹಿತಿ ನೀಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಮಿತಿಯನ್ನ ಹೇರೋದ್ರಿಂದ ಮತ್ತೆಲ್ಲ ಏನ್ ಒಂದು ಪರಿಣಾಮವನ್ನ ಬೀರಬಹುದು ಅಂತಂದ್ರೆ ಇಲ್ಲಿ ಚಿಕಿತ್ಸೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಏನಾಗಬಹುದು, ಕುಸಿತವಾಗಬಹುದಲ್ವಾ. ಅವರು ಉನ್ನತ ಶ್ರೇಣಿಯ ಒಂದು ಮೂಲ ಸೌಕರ್ಯಗಳನ್ನ ಏನಕ್ಕೆ ಬಳಸ್ತಾರೆ, ಅವ ಬೆಲೆಯನ್ನು ಮಿತಿ ಹೇರಿದ್ರೆ ಸೊ ಅವರಿಗೆ ಫಂಡ್ ಬರೋದಿಲ್ಲ ಅಲ್ವಾ. ಸೊ ಹೀಗಾಗಿ ಅವರು ಕಳಪೆ ಮಟ್ಟದ ಚಿಕಿತ್ಸೆಯನ್ನು ನೀಡಲು ಪ್ರಾರಂಭ ಮಾಡ್ತಾರೆ. ಸೊ ಇದಿಷ್ಟು ಮಿತಿಯ ಒಂದು ಹೇರಿಕೆಯಿಂದಾಗುವ ಪರಿಣಾಮಗಳು. ಇನ್ನು ಲೀಗಲ್ ಅಂಡ್ ರೆಗ್ಯುಲೇಟರಿ ಚಾಲೆಂಜಸ್ ಏನಂತಂದ್ರೆ, ಸೊ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ ಅವರು. ಏನಂತಂದ್ರೆ ಈ ಥೈಲ್ಯಾಂಡ್ ದೇಶದಲ್ಲಿ ಸೊ ಇವರು ವೈದ್ಯಕೀಯ ವೆಚ್ಚವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ಮೊದಲನೇದಾಗಿ ಅವರು ಯಾವುದೇ ಒಂದು ರೋಗಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋ ಮೊದಲು ಅವರು ಆ ರೋಗಿಯ ಒಂದು ಆದಾಯವನ್ನ ಪರಿಗಣನೆ ಮಾಡ್ತಾರೆ. ಹಾಗೆ ಆ ಒಂದು ರೋಗ ನಿವಾರಣೆಗೆ ತಗಲಬಹುದಾದಂತಹ ಒಂದು ಸಂಭಾವ್ಯ ವೆಚ್ಚವನ್ನ ಈ ಎರಡನ್ನ ಪರಿಗಣಿಸಿ ಅವರು ಬೆಲೆಯನ್ನ ನಿರ್ಧಾರ ಮಾಡ್ತಾರೆ. ಸೊ ಇದು ಯಾವಾಗ ಸಾಧ್ಯ ಅಂತಂದ್ರೆ ಆ ರೋಗಿಯ ಒಂದು ಆದಾಯ ಪ್ರಮಾಣ ನಿಮಗೆ ನಿಖರವಾಗಿ ಗೊತ್ತಿದ್ದಾಗ ಮಾತ್ರ ನೀವು ಈ ರೀತಿಯ ಒಂದು ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇರತ್ತೆ. ಬಟ್ ಇಲ್ಲಿ ಭಾರತದಲ್ಲಿ ಈ ರೀತಿಯ ಒಂದು ನೀವು ಮಾಹಿತಿಯನ್ನ ಹೋಗ್ತಾ ಹೋದ್ರೆ ಸೊ ಅಷ್ಟೊಂದು ಸರಿಯಾಗಿ ರೋಗಿ ಏನಾದ್ರೂ ನಾನು ಕೂಡ ಬಡವನಿದ್ದೀನಿ, ನನಗೂ ಕೂಡ ಕಡಿಮೆ ವೆಚ್ಚದಲ್ಲಿ ಒಂದು ಚಿಕಿತ್ಸೆ ಬೇಕು ಅಂದಾಗ ಅವರ ಮೂಲವನ್ನ ಹುಡುಕಲು ಅಂದ್ರೆ ಅವರ ಒಂದು ಆಸ್ತಿ, ಅವರು ಬಡವರಿದ್ದಾರೋ ಶ್ರೀಮಂತರಿದ್ದಾರೋ ಅನ್ನೋದನ್ನ ಹುಡುಕ್ಲಿಕ್ಕೆ ಮತ್ತೊಂದು ನೀವು ಟೀಮ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಸಂಕೀರ್ಣ ಏನಾಗತ್ತೆ ಸವಾಲಾಗತ್ತೆ. ಸೊ ಈ ರೀತಿ ಏನಿದೆ ಅಂತಂದ್ರೆ ಆ ಸವಾಲುಗಳು ಎದುರಾಗತ್ತೆ. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಎರಡು ಉದಾಹರಣೆ ಕೊಡ್ತಾರೆ ಅವರು. ಒಂದು ರಾಜಸ್ಥಾನ ಮತ್ತು ತಮಿಳುನಾಡು ಉದಾಹರಣೆ ಕೊಡ್ತಾರೆ. ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂತಂದ್ರೆ ಸರ್ಕಾರವೇ ಒಂದು ವೈದ್ಯಕೀಯ ವೆಚ್ಚದ ಮೇಲೆ ಮಿತಿಯನ್ನ ಹೇರಿ ಯಶಸ್ವಿಯಾದ ಉದಾಹರಣೆಗಳನ್ನು ನಾವು ಇಲ್ಲಿ ರಾಜಸ್ಥಾನ ಮತ್ತು ತಮಿಳುನಾಡಿನಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ಈ ವೈದ್ಯಕೀಯ ಸೇವೆಗಳಲ್ಲಿ ಬೆಲೆ ಒಂದು ನಿಯಂತ್ರಣ ಕಡಿಮೆ ಮಾಡಲಿಕ್ಕೆ ಸೊ ನಮಗೆ ಈ ತಂತ್ರಜ್ಞಾನಗಳು ಯಾವೆಲ್ಲ ರೀತಿ ಒಂದು ಸಹಾಯವನ್ನ ಮಾಡಿವೆ ಅನ್ನೋದನ್ನ ನೋಡೋಣ. ಸೊ ಮುಖ್ಯವಾಗಿ ಇಲ್ಲಿ ನಮಗೆ ಟೆಲಿಮೆಡಿಸಿನ್ ವ್ಯವಸ್ಥೆ ಅಂತ ಬರುತ್ತೆ. ಟೆಲಿಮೆಡಿಸಿನ್ ವ್ಯವಸ್ಥೆ ಮತ್ತೆ ಸೊ ಇತ್ತೀಚೆಗೆ ಬಂದಿರುವಂತ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆ. ಸೊ ಇವೆರಡು ಒಂದು ವೈದ್ಯಕೀಯ ವಲಯದಲ್ಲಿ ಏನು ಸಂಚಲನವನ್ನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಈ ಟೆಲಿಮೆಡಿಸಿನ್ ವ್ಯವಸ್ಥೆ ಇರೋದ್ರಿಂದ ಜನರಿಗೆ ರಿಮೋಟ್ ಏರಿಯಾ ಅಂತ ಕರಿತೀವಿ, ಆ ಪ್ರದೇಶಗಳಲ್ಲಿರುವಂತಹ
ರೋಗಿಗಳು ದೂರದ ನಗರಗಳಿಗೆ ಹೋಗಿ ವೈದ್ಯಕೀಯ ಸೇವೆಯನ್ನ ಪಡೆಯಲು ಸಾಧ್ಯವಾಗದಿದ್ದಾಗ ಜಸ್ಟ್ ಅವರು ಒಂದು ಫೋನ್ ಕಾಲ್ ಮುಖಾಂತರ ವೈದ್ಯರನ್ನ ಸಂಪರ್ಕಿಸಿ ತಮಗೆ ಬೇಕಾದಂತಹ ಒಂದು ವೈದ್ಯಕೀಯ ಸೇವೆಯನ್ನ ಪಡೆಯಬಹುದು. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಸಮಯದ ಉಳಿತಾಯ ಕೂಡ ಆಗತ್ತೆ, ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಕೂಡ ದೊರೆಯುತ್ತೆ, ಹಾಗೆ ಅವರ ಒಂದು ಸಾಗಾಣಿಕೆ ಅಥವಾ ಅವರ ಒಂದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಉಳಿಯುತ್ತೆ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನ ಕೊಡ್ತಾರೆ ಅವರು. ಯಾವುದಂತಂದ್ರೆ ನಮ್ಮ ಕರ್ನಾಟಕ ಮಾದರಿಯನ್ನ ಕೊಡ್ತಾರೆ. ಏನಂತಂದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸೊ ಈ ರೀತಿಯ ಒಂದು ಟೆಲಿ ಮೆಡಿಸಿನ್ ವ್ಯವಸ್ಥೆ ಇರೋದ್ರಿಂದ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಹಾಸ್ಪಿಟಲ್ಗೆ ಭೇಟಿ ನೀಡುವರ ಸಂಖ್ಯೆ ಎಷ್ಟು ಕುಸಿತ ಆಗಿದೆ ಅಂದ್ರೆ 40% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೆ ಮತ್ತೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಏನಾಗಿದೆ ಅಂತಂದ್ರೆ ಇಲ್ಲಿ ಮೊಬೈಲ್ ಹೆಲ್ತ್ ಆಪ್ಸ್ ಅಂತ ಕೂಡ ಬರುತ್ತೆ. ಸೊ ಇವು ಕೂಡ ಏನಂತಂದ್ರೆ ನಿಮ್ಮ ದೇಹದಲ್ಲಿರುವ ಆಕ್ಸಿಜನ್ O2 ಲೆವೆಲ್ ಅನ್ನ, ಹಾಗೆ ಬ್ಲಡ್ ಪ್ರೆಷರ್ ಅನ್ನ ಇಲ್ಲೇ ಕೂಡ ನೀವು ಮಾನಿಟರ್ನ ಮಾಡಬಹುದು. ಸೊ ಇದು ಕೂಡ ಏನಾಯ್ತಂದ್ರೆ ಒಂದು ಸೂಕ್ತ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮಟ್ಟವನ್ನ ತಿಳಿದುಕೊಳ್ಳಿಕ್ಕೆ ಸೊ ಇವು ನಿಮಗೆ ಸಹಾಯವನ್ನ ಮಾಡುತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ಇರುವಂತಹ ಮಾಹಿತಿ ಆಗಿದೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಆರ್ಟಿಕಲ್. ಸೊ ವಾಟ್ ಈಸ್ ಮಿಸ್ಸಿಂಗ್ ಇನ್ ದ ಡಿಸಾಸ್ಟರ್ ಡೇಟಾಬೇಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ ಇಲ್ಲಿ ಡಿಸಾಸ್ಟರ್ ಡೇಟಾಬೇಸ್ ನಲ್ಲಿ ಏನೆಲ್ಲ ಮಿಸ್ ಆಗ್ತಾ ಇದೆ ಅಂತ ಇಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಟಾಪಿಕ್ ನಮಗೆ GS3 ಪೇಪರ್ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಒಂದು ಟಾಪಿಕ್ ಬರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಲ್ಲಿ ನಮಗೆ ಮುಖ್ಯವಾಗಿ ಏನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಇನ್ಕ್ರೀಸ್ ಇನ್ ಡಿಸಾಸ್ಟರ್ ಇವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಕ್ರೀಸ್ ಇನ್ ಡಿಸಾಸ್ಟರ್ ಇವೆಂಟ್ಸ್ ಅಂತಂದ್ರೆ ಕೇವಲ ಡಿಸಾಸ್ಟರ್ ಇವೆಂಟ್ಸ್ ಅಂತಂದ್ರೆ ಏನೆಲ್ಲ ಬರ್ಬೋದು ಹೇಳಿ ನೋಡೋಣ. ಫ್ಲಡ್ ಬರ್ಬೋದು, ಸೊ ಫಾರೆಸ್ಟ್ ಫೈರ್ ಬರ್ಬೋದು, ಡ್ರಾಟ್. ಸೊ ಈ ರೀತಿಯ ಒಂದು ಸಮಸ್ಯೆಗಳಿಗೆ ಏನಂತ ಕರಿತೀವಿ ನಾವು, ಡಿಸಾಸ್ಟರ್ ಇವೆಂಟ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯ ಒಂದು ಪ್ರಕರಣಗಳು ಏನಾಗಿದೆ ಅಂತಂದ್ರೆ ಇಲ್ಲಿ ಒಂದಿಷ್ಟು ಅಂಕಿಅಂಶಗಳನ್ನ ಕೊಡ್ತಾರೆ ಅವರು. ಸೊ ಯಾವಾಗ ಅಂತಂದ್ರೆ 1970ರವರೆಗೆ ಪ್ರತಿ ವರ್ಷ, ಸೊ ಇದು ಜಾಗತಿಕವಾಗಿ ಪ್ರತಿ ವರ್ಷ 100 ಪ್ರಕರಣಗಳು ದಾಖಲಾಗ್ತಾ ಇದ್ದವು. ಅದೇ ಕಳೆದ 20 ವರ್ಷಗಳಲ್ಲಿ ನೀವು ನೋಡೋದಾದ್ರೆ ಜಾಗತಿಕವಾಗಿ ಪ್ರತಿ ವರ್ಷ 400 ಪ್ರಕರಣಗಳು ದಾಖಲಾಗ್ತಾ ಇದೆ. ಸೊ ಕಾರಣ ಏನಿರ್ಬೋದು ಇದಕ್ಕೆ ಅನ್ನೋದನ್ನ ನೋಡೋದಾದ್ರೆ, ಸೊ ನೀವು ಇತ್ತೀಚೆಗೆ ಒಂದು ಕಮ್ಯುನಿಕೇಶನ್ ಸಂಪರ್ಕ ವಲಯದಲ್ಲಾದಂತಹ ಬದಲಾವಣೆಗಳಿಂದ ಏನಾಗ್ತಾ ಇದೆ, ರಿಪೋರ್ಟಿಂಗ್ ಮಾಡುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ಇದೆ ನೋಡಿ, ರಿಪೋರ್ಟಿಂಗ್ ಬಯಾಸ್ ಅಂಡ್ ಡೇಟಾ ಅನಲೈಸಿಸ್ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ಪ್ರಕರಣಗಳು ಏನಾಗಿದೆ ಅಂತಂದ್ರೆ ಸ್ಮಾಲರ್ ಇವೆಂಟ್, ಓಕೆ, ಸಣ್ಣ ಪುಟ್ಟ ಘಟನೆಗಳು ಏನಾದರೂ ನಡೆದ್ರೆ ಸ್ಮಾಲರ್ ಇವೆಂಟ್ಸ್ ನ ರಿಪೋರ್ಟ್ ಅನ್ನ ಮಾಡೋದಿಲ್ಲ. ಸೊ ಐತಿಹಾಸಿಕವಾಗಿ ನೋಡ್ಬೋದು ನೀವು. ಸೊ ಇಲ್ಲಿ ನಾವು ಜಾಗತಿಕವಾಗಿ 1970ರ ವೇಳೆಗೆ ಕೇವಲ 100 ಘಟನೆಗಳನ್ನ ಮಾತ್ರ ದಾಖಲಾಗಿತ್ತು ಅಂತ ನೋಡಿದ್ವಿ. ಸೊ ಇದರಲ್ಲಿ ಆ ಸ್ಮಾಲರ್ ಇವೆಂಟ್ ಇನ್ಕ್ಲೂಡ್ ಆಗಿಲ್ಲ. ಸಣ್ಣ ಪುಟ್ಟ ಘಟನೆ ಕೂಡ ನಡೆದ್ರು ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಏನಾಗ್ತಾ ಇದೆ ಅಂದ್ರೆ ಡಾಟಾ ಮಿಸ್ ಆಗ್ತಾ ಇದೆ, ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಇನ್ ರಿಪೋರ್ಟಿಂಗ್ ಅಂತ ಇದೆ. ಸೊ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಮೇನ್ ಕಾರಣ ಅಂತಂದ್ರೆ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್. ಸೊ ಇವನ್ ಸ್ಮಾಲರ್ ಇವೆಂಟ್ಸ್ ಕೂಡ ನಡೆದ್ರು ಕೂಡ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ರಿಪೋರ್ಟ್ ಅನ್ನ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ರಿಪೋರ್ಟಿಂಗ್ ಮಾಡಲಿಕ್ಕೆ ಸಹಾಯವಾಣಿ ಕೂಡ ಇರುತ್ತೆ, ಹಾಗೆ NDRF, SDRF ತಂಡಗಳು ಕೂಡ ಇದೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ
ಸೊ ಇವರು ನೆರವಿಗೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ರಿಪೋರ್ಟಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಟ್ರೆಂಡ್ಸ್ ಇನ್ ರಿಪೋರ್ಟಿಂಗ್ ಸ್ಮಾಲರ್ ಇವೆಂಟ್ಸ್. ಇತ್ತೀಚೆಗೆ ಸಣ್ಣ ಪುಟ್ಟ ಘಟನೆ ಕೂಡ ನಡೆದರೂ ಕೂಡ ಸೊ ಅವುಗಳನ್ನ ವರದಿ ಮಾಡುವಂತಹ ಪ್ರವೃತ್ತಿ ಏನಾಗ್ತಾ ಇದೆ ಅಂತಂದ್ರೆ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಸ್ಮಾಲರ್ ಇವೆಂಟ್ಸ್ ಅಂತಂದ್ರೆ ಸೊ ಇವನ್ 200 ಓಕೆ, ಸ್ಮಾಲರ್ ಇವೆಂಟ್ಸ್ ಅಂದ್ರೆ ವಿತ್ ಫೀವರ್ ದ್ಯಾನ್ ಅಂದ್ರೆ 200ಕ್ಕಿಂತ ಕಡಿಮೆ ಸಾವುಗಳಾದ್ರೂ ಕೂಡ ಸೊ ಅವುಗಳನ್ನ ಆರಂಭದಲ್ಲಿ ಏನ್ ಮಾಡ್ಲಾಗ್ತಾ ಇತ್ತು ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದ್ರು. 200ಕ್ಕಿಂತ ಕಡಿಮೆ ಸಾವುಗಳಾಗಿದ್ರೆ ಅವುಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಬಟ್ ಇವಾಗ ಇಂತಹ ಪ್ರಕರಣಗಳನ್ನ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ, ವರದಿಯನ್ನ ಮಾಡ್ತಾ ಇದ್ದಾರೆ. ಸೊ ಇವುಗಳ ಒಂದು ಸಂಖ್ಯೆ ಇವಾಗ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಪ್ರಕರಣಗಳು ಯಾವಾಗ ಜಾರಿಯ ಅಂದ್ರೆ ಬೆಳಕಿಗೆ ಬರಲು ಪ್ರಾರಂಭ ಮಾಡಿವೆ ಅಂತಂದ್ರೆ ಸೊ ಈ ರೀತಿಯ ಒಂದು ಘಟನೆಗಳು ನಮಗೆ 1980ರಿಂದ 1990ರ ದಶಕದಲ್ಲಿ ಈ ರೀತಿಯ ಒಂದು ಪ್ರಕರಣಗಳು ಅಂದ್ರೆ ಸ್ಮಾಲರ್ ಇವೆಂಟ್ಸ್ ಅಂತ ಕರಿತೀವಲ್ವಾ, ಸೊ ಇವುಗಳ ವರದಿ ಆಗುವುದರಲ್ಲಿ ಹೆಚ್ಚಳವಾಯಿತು. ನೆಕ್ಸ್ಟ್ ಇಲ್ಲಿ ಡೇಟಾ ಗ್ಯಾಪ್ಸ್ ಅಂಡ್ ಇನ್ಕನ್ಸಿಸ್ಟೆನ್ಸಿ ಅಂತ ಬರುತ್ತೆ. ಅಂದ್ರೆ ಸೊ ಇಲ್ಲಿ ಒಟ್ಟಾರೆಯಾಗಿ ನಮ್ಗೆ 40% ಡಿಸಾಸ್ಟರ್, ಮೋರ್ ದನ್ 40% ಒಂದು ವಿಪತ್ತುಗಳು ಏನಾಗಿದೆ ಅಂತಂದ್ರೆ ಈ 1919ರಿಂದ 2020ರವರೆಗೆ ನಮ್ಗೆ ಹೆಚ್ಚಾಗಿ ಯಾವ ರೀತಿ ಒಂದು ಈ ಡಿಸಾಸ್ಟರು ಪರಿಣಾಮವನ್ನ ಬೀರಿದೆ ಅಂತಂದ್ರೆ ಹೆಚ್ಚಾಗಿ ಇದು ಹಣಕಾಸಿಗೆ ಡ್ಯಾಮೇಜ್ ಅನ್ನ ಮಾಡಿದೆ. ಅಂದ್ರೆ ಸ್ವತ್ತುಗಳ ನಷ್ಟಕ್ಕೆ ಅಥವಾ ಸಂಪತ್ತಿನ ನಷ್ಟಕ್ಕೆ ಇದು ಕಾರಣವಾಗಿದೆ. ನೆಕ್ಸ್ಟ್, ಪುವರ್ ಡೇಟಾ ಕವರೇಜ್ ಇನ್ ಲೋ ಇನ್ಕಮ್ ಕಂಟ್ರೀಸ್. ಸೊ ಈ ಒಂದು ಕಡಿಮೆ ಆದಾಯವನ್ನ ಹೊಂದಿರುವಂತಹ ದೇಶಗಳಲ್ಲಿ ಯಾವುದೇ ಒಂದು ಡಿಸಾಸ್ಟರ್ ಇವೆಂಟ್ ಅನ್ನ, ಸೊ ಅದು ಮೈನರ್ ಆಗಿರ್ಬೋದು, ಮೇಜರ್ ಆಗಿರ್ಬೋದು, ಒಟ್ಟಾರೆಯಾಗಿ ಅವುಗಳನ್ನ ಜಸ್ಟ್ ರಿಪೋರ್ಟಿಂಗ್ ಮಾಡೋದರಲ್ಲಿ ಇವು ತುಂಬಾ ಹಿಂದುಳಿದಿವೆ. ಏನಾಯ್ತು ಅಂತಂದ್ರೆ ಈ ಹೆಚ್ಚಾಗಿ ಲೋ ಇನ್ಕಮ್ ಕಂಟ್ರಿಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುತ್ತೆ, ಅವ್ರಿಗೆ ಬೇಕಾದಂತ ಟೆಲಿಕಮ್ಯುನಿಕೇಶನ್ ಸಿಸ್ಟಮ್ ಇರೋದಿಲ್ಲ. ಇವನ್ ಅವು ಏನಾದ್ರು ಗುಡ್ಡಗಾಡು ಪ್ರದೇಶದಲ್ಲಿದ್ರೆ ಸೊ ಅವುಗಳಿಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ನೆರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಅವರು ಸೂಕ್ತ ಒಂದು ಸಮಯದಲ್ಲಿ ಆ ವರದಿಯನ್ನು ಕೂಡ ಮಾಡೋದಿಲ್ಲ. ಸೊ ಇಲ್ಲಿ ಒಂದಿಷ್ಟು ಅಂಶಗಳನ್ನ ನಾವು ನೋಡೋದಾದ್ರೆ 2000ದಿಂದ 2019ರವರೆಗೆ ಸೊ ಆಫ್ರಿಕಾದಲ್ಲಿ ಕೇವಲ ಸೊ ಈ ಒಂದು 20 ವರ್ಷದಲ್ಲಿ ಕೇವಲ 13% ಡಿಸಾಸ್ಟರ್ ಇವೆಂಟ್ಸ್ ಏನಾಗಿದೆ ಅಂತಂದ್ರೆ ರಿಪೋರ್ಟಿಂಗ್ ಆದ್ರೆ, ಇನ್ನು ಸೌತ್ ಏಷ್ಯಾದಲ್ಲಿ, ದಕ್ಷಿಣ ಏಷ್ಯಾದಲ್ಲಿ ಇದೇ ಒಂದು ಅವಧಿಯಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಕೇವಲ 23% ಡಿಸಾಸ್ಟರ್ ಇವೆಂಟ್ಗಳು ವರದಿಯಾಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್, ಇನ್ಕನ್ಸಿಸ್ಟೆಂಟ್ ರಿಪೋರ್ಟಿಂಗ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಾಸ್ಟರ್. ಸೊ ಇಲ್ಲಿ ರಿಪೋರ್ಟ್ ಅನ್ನ ಮಾಡೋದ್ರಲ್ಲಿನೇ ಕೆಲವೊಂದು ಏನಾಗಿದೆ ಅಂತಂದ್ರೆ ವ್ಯತ್ಯಾಸಗಳು ಕಂಡು ಬರುತ್ತೆ. ಉದಾಹರಣೆಗೆ ಇಲ್ಲಿ ನಮ್ಮ ಯಾವ್ದು ಸಬ್ ಸಹರನ್ ಆಫ್ರಿಕಾದಲ್ಲಿ ಸಹರನ್ ಆಫ್ರಿಕಾ ಇಂತಹ ದೇಶಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಷ್ಟೇ ಒಂದು ದೊಡ್ಡ ಪ್ರಮಾಣದ ಡಿಸಾಸ್ಟರ್ ಇವೆಂಟ್ಗಳು ಕಂಡು ಬಂದ್ರು ಕೂಡ ಅವುಗಳನ್ನ ಅವ್ರು ಏನ್ ಮಾಡೋದಿಲ್ಲ, ರಿಪೋರ್ಟಿಂಗ್ ಮಾಡೋದಿಲ್ಲ. ಅದೇ ಭಾರತ ಆಗಿರ್ಬೋದು, ಪಾಕಿಸ್ತಾನ, ಜಪಾನ್, US, ಬೆಲ್ಜಿಯಂ ಇಂತಹ ದೇಶಗಳಲ್ಲಿ ಜಸ್ಟ್ ಸನ್ ಸ್ಟ್ರೋಕ್ ಅಂತ ಕರಿತೀವಲ್ವ, ಬಿಸಿಲ ಒಂದು ತಾಪ ಕೂಡ ಆದ್ರೂ ಕೂಡ ಅದು ಏನಾಗತ್ತೆ ಅಂತಂದ್ರೆ ನಾವು ಅದನ್ನ ಡಿಸಾಸ್ಟರ್ ಇವೆಂಟ್ ನಲ್ಲಿ ಹೀಟ್ ಇವೆಂಟ್ ಅಂದ್ರೆ ಹೀಟ್ ಸ್ಟ್ರೋಕ್ ಬರುತ್ತಲ್ವಾ,
ಸೊ ಅದನ್ನು ಕೂಡ ನಾವು ಡಿಸಾಸ್ಟರ್ ಇವೆಂಟ್ನಲ್ಲಿ ಸೇರಿಸ್ತೀವಿ. ಸೊ ಈ ರೀತಿಯ ಒಂದು ವ್ಯತ್ಯಾಸಗಳು ಪ್ರಾದೇಶಿಕವಾಗಿ ಕಂಡುಬರೋದನ್ನು ನಾವು ಇಲ್ಲಿ ನೋಡಬಹುದು. ಸೊ ಇದಿಷ್ಟು ಇವತ್ತಿನ ಹಿಂದೂ ನ್ಯೂಸ್ ಪೇಪರ್ ಅನಲೈಸಿಸ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.